ಬೆಂಗಳೂರು ಎಂದಾಗಲೇ ನೆನಪಾಗುವುದು ಉದ್ಯಾನವನ. ಬೆಂಗಳೂರು ಒಂದು ಮೆಟ್ರೋಪಾಲಿಟನ್ ಸಿಟಿಯಾದರೂ ಇಲ್ಲಿ ನಮಗೆ ಬಹಳ ಉದ್ಯಾನವನಗಳು ಸಿಗುತ್ತವೆ. ಲಾಲ್ಬಾಗ್, ಕಬ್ಬನ್ ಪಾರ್ಕ್ ಹೀಗೆ ದೊಡ್ಡ ದೊಡ್ಡ ಉದ್ಯಾನವನಗಳಲ್ಲದೆ ಪ್ರತಿ ಊರುಗಳಲ್ಲೂ ಸಣ್ಣ ಸಣ್ಣ ಉದ್ಯಾನವನಗಳು, ಪಾರ್ಕುಗಳು ಕಾಣಸಿಗುತ್ತವೆ. ಬೆಂಗಳೂರು ಸಿಲಿಕಾನ್ ಸಿಟಿಯಾದರೂ ಇಲ್ಲಿ ಹಸಿರು ಮರಗಳಿಗೆ ಬರವಿಲ್ಲ. ಹಾಗೆಯೇ ಬೆಂಗಳೂರು ಕೆರೆಗಳಿಗೆ, ಕೊಳಗಳಿಗೆ, ಸರೋವರಗಳಿಗೂ ಪ್ರಸಿದ್ಧ. ಬೆಳಂದೂರು ಕೆರೆ, ಲಾಲ್ಬಾಗ್ ಕೆರೆ, ಮಡಿವಾಳ ಕೆರೆ, ಹುಣಸೂರು ಕೆರೆ, ಜಕ್ಕೂರು ಕೆರೆ ಹೀಗೆ ಹಲವಾರು ಕೊಳಗಳು ಬೆಂಗಳೂರಿನಲ್ಲಿವೆ. ನೈಸರ್ಗಿಕ ಹಾಗೂ ಮಾನವ ನಿರ್ಮಿತ ಹಲವು ಕೆರೆಗಳು ಬೆಂಗಳೂರಿನಲ್ಲಿ ಕಾಣಸಿಗುತ್ತವೆ. ಬೃಹತ್ ಬೆಂಗಳೂರು ನಗರೀಕರಣದ ಕಾರ್ಯಗಳಿಂದ ಕೆಲವು ಕೆರೆಗಳು ನಶಿಸಿ ಕೆಲವು ಬತ್ತಿ ಹೋದರೂ ಹಲವು ಕೆರೆಗಳು ನಾನಾ ಕಾರಣಗಳಿಂದ ಇನ್ನೂ ರಾರಾಜಿಸುತ್ತಿವೆ. ಇಂತಹ ಒಂದು ಪ್ರಸಿದ್ಧ ಕೆರೆಗಳಲ್ಲಿ ಒಂದು ಕೆಂಗೇರಿ ಕೆರೆ. ಕೆಂಗೇರಿಯು ಭಾರತದ ಕರ್ನಾಟಕ ರಾಜ್ಯದ ಬೆಂಗಳೂರು ನಗರದ ಹೊರವಲಯದಲ್ಲಿರುವ ಪ್ರದೇಶ. ಕೆಂಗೇರಿಯು 15ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಗೆ ಒಳಪಟ್ಟಿತ್ತು ಮತ್ತು ಮುಖ್ಯವಾಗಿ ಶತ್ರುಗಳಿಂದ ಸಾಮ್ರಾಜ್ಯವನ್ನು ರಕ್ಷಿಸಲು ಸೇನಾ ನೆಲೆಯಾಗಿ ಬಳಸಲ್ಪಟ್ಟಿತ್ತು. ಈ ಪ್ರದೇಶವು ಫಲವತ್ತಾದ ಭೂಮಿಗೆ ಹೆಸರುವಾಸಿಯಾಗಿದ್ದು ಕೃಷಿಗಾಗಿ ಸಹ ಬಳಕೆಯಾಗುತ್ತಿತ್ತು. 16ನೇ ಶತಮಾನದಲ್ಲಿ ಈ ಪ್ರದೇಶವು ಮೈಸೂರಿನ ಒಡೆಯರ್ ರಾಜವಂಶದ ನಿಯಂತ್ರಣಕ್ಕೆ ಬಂದು ಆ ಸಮಯದಲ್ಲಿ ಕೆಂಗೇರಿಯು ಸಮೃದ್ಧ ಕೃಷಿ ಪ್ರದೇಶವಾಗಿ ರೂಪಾಂತರಗೊಂಡಿತು ಮತ್ತು ಬೆಳೆಗಳ ಕೃಷಿಯನ್ನು ಬೆಂಬಲಿಸಲು ಹಲವಾರು ನೀರಾವರಿ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಲಾಯಿತು. 19ನೇ ಶತಮಾನದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಈ ಪ್ರದೇಶದ ಮೇಲೆ ಹಿಡಿತ ಸಾಧಿಸಿತು ಮತ್ತು ಕೆಂಗೇರಿಯು ಮೈಸೂರು ಸಾಮ್ರಾಜ್ಯದ ಒಂದು ಭಾಗವಾಗಿ ಬ್ರಿಟಿಷ್ ಆಳ್ವಿಕೆಯಲ್ಲಿತ್ತು. ಬ್ರಿಟಿಷರು ಕೆಂಗೇರಿ ಮೂಲಕ ಹಾದು ಹೋಗುವ ಬೆಂಗಳೂರು ಮೈಸೂರು ರೈಲು ಮಾರ್ಗದ ನಿರ್ಮಾಣ ಸೇರಿದಂತೆ ಪ್ರದೇಶದ ಸಾರಿಗೆ ಮೂಲಸೌಕರ್ಯವನ್ನು ಅಭಿವೃದ್ಧಿಪಡಿಸಿತು. 1947ರಲ್ಲಿ ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯವನ್ನು ಪಡೆದ ನಂತರ ಕೆಂಗೇರಿಯು ಭಾರತದ ಮೈಸೂರು ರಾಜ್ಯದ ಭಾಗವಾಯಿತು. ನಂತರದ ವರ್ಷಗಳಲ್ಲಿ ಕೆಂಗೇರಿಯು ಗಮನಾರ್ಹವಾದ ನಗರೀಕರಣಕ್ಕೆ ಒಳಗಾಗಿ ವಸತಿ, ವಾಣಿಜ್ಯ ಮತ್ತು ಕೈಗಾರಿಕಾ ಪ್ರದೇಶಗಳ ಮಿಶ್ರಣದೊಂದಿಗೆ ಜನನಿಬಿಡ ಪ್ರದೇಶವಾಗಿ ರೂಪಾಂತರಗೊಂಡಿದೆ. ಕೆಂಗೇರಿ ಬೆಂಗಳೂರಿನ ಅಂಚಿನಲ್ಲಿರುವ ಒಂದು ಪಟ್ಟಣ. ಇದು ಮೈಸೂರು ರಸ್ತೆಯ ಪಶ್ಚಿಮದಲ್ಲಿದ್ದು ಬೆಂಗಳೂರಿನಿಂದ 16 ಕಿಲೋಮೀಟರ್ ದೂರದಲ್ಲಿದೆ. ಮೊದಲು ಬೆಂಗಳೂರು ದಕ್ಷಿಣ ತಾಲೂಕು ಆಗಿದ್ದು ನಂತರ ಕೆಂಗೇರಿಯಲ್ಲಿ ತಾಲೂಕು ಕೇಂದ್ರ ರಚನೆ ಮಾಡಿ ಕೆಂಗೇರಿ ತಾಲೂಕು ಎಂದು ರಚನೆ ಮಾಡಲಾಯಿತು. ಕೆಂಗೇರಿಯಲ್ಲಿ ಬೆಂಗಳೂರು ಸರ್ಕಾರಿ ಬಸ್ ಟರ್ಮಿನಲ್, ರೈಲ್ವೆ ನಿಲ್ದಾಣ ಮತ್ತು ಅನೇಕ ದೇವಾಲಯಗಳನ್ನು ಹೊಂದಿದೆ. ಇಲ್ಲಿ ಬಿಎಂಟಿಸಿ ಬಸ್ ಟರ್ಮಿನಲ್ ಕೂಡ ಇದ್ದು ಇಲ್ಲಿಂದಲೂ ಬಸ್ಗಳು ವಿವಿಧೆಡೆ ತೆರಳುತ್ತವೆ. ಹಾಗೆ ಕೆಂಗೇರಿ ರೈಲ್ವೆ ನಿಲ್ದಾಣವನ್ನು ಹೊಂದಿದ್ದು ಇಲ್ಲಿಂದ ಅನೇಕ ರೈಲುಗಳು ರಾಜ್ಯದ ಮತ್ತು ದೇಶದ ವಿವಿಧ ಭಾಗಗಳಿಗೆ ಸಂಚರಿಸುತ್ತವೆ. ಕೆಂಗೇರಿ ಕೆರೆಯನ್ನು ನಿರ್ಲಕ್ಷ್ಯಕ್ಕೆ ಒಳಗಾಗಿ ಮತ್ತು ಮೇಲ್ವಿಚಾರಣೆಯಿಲ್ಲದೆ ಅನಾಥವಾಯಿತು. ಆದರೆ ತಡವಾಗಿ ವಾಕಿಂಗ್ ಪಾತ್, ಬೋಟಿಂಗ್, ಮಕ್ಕಳ ಆಟದ ಪ್ರದೇಶ ಮತ್ತು ವ್ಯಾಯಾಮ ವಲಯಗಳನ್ನು ಒಳಗೊಂಡಿರುವ ಯೋಜನೆಗಳನ್ನು ಮಾಡಲಾಗಿತ್ತು. ಈ ಸರೋವರವು ಶಾಶ್ವತವಾಗಿ ವಲಸೆ ಹಕ್ಕಿಗಳಿಗೆ ನೆಲೆಯಾಗಿದ್ದು ನಗರದಲ್ಲಿ ತ್ವರಿತವಾಗಿ ಕಣ್ಮರೆಯಾಗುತ್ತಿರುವ ಸರೋವರಗಳಲ್ಲಿ ಒಂದಾಗಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 4 ಕೋಟಿ ರೂಪಾಯಿ ಮಂಜೂರಾತಿಯೊಂದಿಗೆ ಕೆಂಗೇರಿ ಕೆರೆಯ ಪುನಶ್ಚೇತನ ಕಾಮಗಾರಿಯನ್ನು ಆರಂಭಿಸಿದೆ. ದೊಡ್ಡ ಕೆರೆ ಎಂದು ಕರೆಯಲ್ಪಡುವ ಕೆಂಗೇರಿ ಕೆರೆಯು ಬೆಂಗಳೂರು ಮೈಸೂರು ಹೆದ್ದಾರಿಯ ಉದ್ದಕ್ಕೂ 32 ಎಕರೆ ಪ್ರದೇಶದಲ್ಲಿ ಹರಡಿದೆ. ಹಲವು ವರ್ಷಗಳಿಂದ ಕೆರೆಯು ಹಲವು ಅಧಿಕಾರಿಗಳ ನಡುವೆ ಸಾಗಿದ್ದು ಅಭಿವೃದ್ಧಿಯಲ್ಲಿ ಯಾವುದೇ ಪ್ರಗತಿ ಕಾಣುತ್ತಿಲ್ಲ. ಕೆರೆಯ ಕೊನೆಯ ಅಭಿವೃದ್ಧಿಯನ್ನು 2005ರಲ್ಲಿ ಅರಣ್ಯ ಇಲಾಖೆ ಮಾಡಿತು. ನಂತರ ಇದನ್ನು 2006ರಲ್ಲಿ ಬೆಂಗಳೂರು ಡೆವಲಪಿಂಗ್ ಅಥಾರಿಟಿಗೆ ಹಸ್ತಾಂತರಿಸಲಾಯಿತು. ನಂತರ 2012ರಲ್ಲಿ ಬೆಂಗಳೂರು ಮೆಟ್ರೋ ರೈಲು ನಿಗಮಕ್ಕೆ ಕೆರೆಯನ್ನು ವರ್ಗಾಯಿಸಲಾಯಿತು. 2020ರಲ್ಲಿ ಬಿಎಂಆರ್ಸಿಎಲ್ ಮತ್ತೆ ಬಿಬಿಎಂಪಿಗೆ ಕೆರೆಯ ಜವಾಬ್ದಾರಿಯನ್ನು ಹಸ್ತಾಂತರಿಸಿತು. 2020ರಲ್ಲಿ ಕೆರೆಯ ನಿಯಂತ್ರಣ ಸಿಕ್ಕಿದ್ದು ಬಿಎಂಆರ್ಸಿಎಲ್ ಕೆಂಗೇರಿ ಕೆರೆಯ ಕಾಯಕಲ್ಪ ನೀಡುವ ಕೆಲಸ ಮಾಡಿಲ್ಲ.
ಬಿಎಂಆರ್ಸಿಎಲ್ನಿಂದ 3 ಟೆಂಡರ್ಗಳನ್ನು ಮಾಡಲಾಗಿದೆ, ಆದರೆ ಯಾವುದೇ ಬಿಡ್ದಾರರನ್ನು ಆಕರ್ಷಿಸಲು ವಿಫಲವಾಗಿದೆ. ಬಿಎಂಆರ್ಸಿಎಲ್ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಅಡಿಯಲ್ಲಿ ಕೆರೆಯನ್ನು ಪುನರ್ಜೀವನಗೊಳಿಸಬೇಕಿತ್ತು. ಹಣದ ಕೊರತೆಯೇ ಸಮಸ್ಯೆಯಾಗಿದೆ ಎಂದು ಬಿಎಂಆರ್ಸಿಎಲ್ನ ವ್ಯವಸ್ಥಾಪಕ ನಿರ್ದೇಶಕರು ತಿಳಿಸಿದ್ದಾರೆ ಎಂದು ವರದಿಯಲ್ಲೊಂದು ಉಲ್ಲೇಖಿಸಿದೆ. 2020ರ ಮೇ ತಿಂಗಳಲ್ಲಿ ಬಿಬಿಎಂಪಿಯು ಕೆರೆಯ ಸೌಂದರ್ಯೀಕರಣಕ್ಕೆ ಟೆಂಡರ್ ಕರೆದು ಬಿಡ್ದಾರರನ್ನು ಕರೆದಿತ್ತು. ಇದು ವ್ಯಾಪಕವಾಗಿ ಹರಡಿರುವ ಕಳೆಗಳು ಮತ್ತು ಜಲಸಸ್ಯಗಳಿಂದ ಆವೃತವಾಗಿತ್ತು. ನಂತರ ಡಂಪಿಂಗ್ ಯಾರ್ಡ್ ಆಯಿತು. ಸದ್ಯ ಕೆಂಗೇರಿ ಕೆರೆಯಲ್ಲಿ ಜಲಧಾರೆ ಕಾಣುತ್ತಿಲ್ಲ. ಸುತ್ತಮುತ್ತಲಿನ ಪ್ರದೇಶಗಳಿಂದ ಕೊಳಚೆ ಮತ್ತು ತ್ಯಾಜ್ಯ ನೀರನ್ನು ನೇರವಾಗಿ ಇಲ್ಲಿಗೆ ಬಿಡಲಾಗುತ್ತಿದೆ ಮತ್ತು ಇದು 4 ಒಳಹರಿವುಗಳನ್ನು ಹೊಂದಿದೆ. ಅದಕ್ಕಾಗಿ ಒಳಚರಂಡಿ ಪೈಪ್ಲೈನ್ಗಳನ್ನು ಹಾಕಲಾಗುತ್ತಿದೆ. ಕೆರೆಯ ಸುತ್ತಮುತ್ತಲಿನ ಪುನರ್ಜೀವನದ ನಂತರ ಮಾತ್ರ ಮಳೆ ನೀರಿನಿಂದ ಜಲಮೂಲವನ್ನು ತುಂಬಲು ಸಾಧ್ಯ ಎಂದು ಸರೋವರಕ್ಕೆ ನೀರು ಹರಿಯಲು ಕೆಲವು ಮಳೆ ನೀರಿನ ಒಳಹರಿವುಗಳನ್ನು ನಿರ್ಮಿಸುವ ಯೋಜನೆ ಇದೆ. ಏನೇ ಆದರೂ ಕೆಂಗೇರಿ ಕೆರೆ ಉಳಿವಿಗೆ ಕಾಯಕಲ್ಪ ಆಗಲೇಬೇಕಿದೆ. ನೀರಿಲ್ಲದೆ ಬಣಗುಡುತ್ತಿರುವ ಈ ಕೆರೆಗೆ ಉತ್ತಮ ನಿರ್ವಹಣೆ ಆದಲ್ಲಿ ಮತ್ತೊಂದು ಪ್ರೇಕ್ಷಣೀಯ ಸ್ಥಳವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಅಲ್ಲದೆ ಹಕ್ಕಿಗಳಿಗೂ ಇದು ಆಶ್ರಯ ತಾಣವಾಗಲಿದೆ.